ओम शांति। बाबा आया है तुम्हें ज्ञान का तीसरा नेत्र देने। ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ ತಮಗೆ ಜ್ಞಾನದ ಮೂರನೆಯ ನೇತ್ರವನ್ನು ನೀಡಲಿಕ್ಕೋಸ್ಕರ। जिससे तुम सृष्टि के आदि मध्य अंत्य को जानते हो। ಈ ಜ್ಞಾನದ ಮೂರನೆಯ ನೇತ್ರದಿಂದ ತಾವು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ रहस्यವನ್ನು ತಿಳ್ಕೊಂಡಿದ್ದೀರಿ। प्रश्न, शेरनी शक्तियों की कौन सी बात हिम्मत के साथ समझा सकती है? ಶಕ್ತಿಯರು ಸಿಂಹಿಣಿಯರು ಯಾವ ಒಂದು ಮಾತನ್ನು ಸಾಹಸದ ಜೊತೆಗೆ ತಿಳಿಸಲಿಕ್ಕೆ ಸಾಧ್ಯ? उत्तर ಇದೆ, दूसरे धर्म वालों को भी यह बात समझाना है। बाप कहते हैं तुम अपने को आत्मा समझ, परमात्मा नहीं। अन्य ಧರ್ಮದವ್ರಿಗೆ ಈ ಒಂದು ಮಾತನ್ನು ತಿಳಿಸಬೇಕಾಗಿದೆ। ತಂದೆ ಹೇಳ್ತಾರೆ ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಳ್ಳಿ, ಪರಮಾತ್ಮ ಅಲ್ಲ। ಆತ್ಮ ಸಮಜ್ಕರ್ ಬಾಪ್ ಕೋ ಯಾದ್ ಕರೋ ತೋ ವಿಕರ್ಮ ವಿನಾಶ ಹೋಂಗೆ। ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡ್ತಾ ಇದ್ದರೆ ವಿಕರ್ಮಗಳು ವಿನಾಶ ಆಗುತ್ತೆ। ಅವ್ರು ತುಮ್ ಮುಕ್ತಿಧಾಮ ಮೇ ಚಲೆ ಜಾಯೆಂಗೆ, ತಾವು ಮುಕ್ತಿಧಾಮಕ್ಕೆ ಹೊರಟೋಗ್ತೀರಿ। परमात्मा समझने से तुम्हारा विक्रम विनाश नहीं हो सकते हैं। परमात्मा ಅಂತ ತಿಳ್ಕೊಂಡಾಗ ನಿಮ್ಮ ವಿಕರ್ಮಗಳು ವಿನಾಶ ಆಗೋದಿಲ್ಲ। यह बात बहुत हिम्मत से शेरनी शक्तियाँ ही समझा सकती हैं। ಈ ಒಂದು ಮಾತನ್ನು ತುಂಬ ಸಾಹಸದ ಆಧಾರದ ಮೇಲೆ ಶೇರಿಣಿ ಶಕ್ತಿಯರೇ ತಿಳಿಸಲಿಕ್ಕೆ ಸಾಧ್ಯ। समझाने का भी अभ्यास चाहिए, ತಿಳಿಸ್ಕೊಡ್ತಕ್ಕಂಥ ಅಭ್ಯಾಸವೂ ಬೇಕು। ಗೀತ್, नयनहीनों को राह दिखाओ प्रभु। ओम शांति। बच्चे अनुभव कर रहे हैं, मಕ್ಕಳು ಅನುಭವವನ್ನು ಮಾಡ್ತಾ ಇದ್ದೀರಿ। रूहानी याद की यात्रा में कठिनाई देखने में आती हैं। ಆತ್ಮಿಕ ನೆನಪಿನ ಯಾತ್ರೆಯಲ್ಲಿ ಅನೇಕ ಕಷ್ಟಗಳು ಬರ್ತವೆ। ಭಕ್ತಿ ಮಾರ್ಗ में दर दर टोकरा खानी ही होती है। ಭಕ್ತಿ ಮಾರ್ಗದಲ್ಲಿ ಅಲ್ಲಿ ಇಲ್ಲಿ ಕಷ್ಟಗಳನ್ನು ಪಡಬೇಕಾಗಿ ಬರುತ್ತೆ। अनेक प्रकार के जप तप यज्ञ करते हैं, ಶಾಸ್ತ್ರ ಆದಿ ಪಡ್ತೆ हैं। ಅನೇಕ ಪ್ರಕಾರದ ಜಪ ತಪ ಯಜ್ಞಗಳನ್ನು ಮಾಡ್ತಾರೆ, ಶಾಸ್ತ್ರಗಳಿದನ್ನೆಲ್ಲ ಓದ್ತಾರೆ। जिस कारण ही ब्रह्मा की रात कहा जाता है। ಈ ಕಾರಣದಿಂದಲೇ ಇದಕ್ಕೆ ಬ್ರಹ್ಮನ ರಾತ್ರಿ ಅಂತ ಹೇಳಲಾಗುತ್ತೆ। आधा कल्प रात आधा कल्प दिन है। ಅರ್ಧ ಕಲ್ಪ ರಾತ್ರಿ ಅರ್ಧ ಕಲ್ಪ ಹಗಲಾಗಿದೆ। ಬ್ರಹ್ಮ ಅಕೇಲಾ ತೋ नहीं होगा ना। ಬ್ರಹ್ಮರವರು ಒಂಟಿಯಾಗಿಲ್ವಲ್ಲ, ಪ್ರಜಾಪಿತ ಬ್ರಹ್ಮ है, जरूर उनके बच्चे कुमार कुमारियाँ भी होंगे। ಪ್ರಜಾಪಿತ ಬ್ರಹ್ಮನ ಮಕ್ಕಳು ಕೂಡ ಕುಮಾರ ಕುಮಾರಿಯರು ಕೂಡ ಇದ್ದಾರೆ। ಪರಂತು ಮನುಷ್ಯ नहीं जानते हैं, ಆದರೆ ಮನುಷ್ಯರಿಗೆ ಗೊತ್ತಿಲ್ಲ। ಬಾಪ್ ಹಿ ಬಚ್ಚೋं को ज्ञान का तीसरा नेत्र देते हैं। ತಂದೆನೇ ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರವನ್ನು ಕೊಡ್ತಾರೆ। जिससे तुमको सृष्टि के आदि मध्यांत का ज्ञान मिला हुआ है। ಇದರಿಂದ ತಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅನ್ನೋದು ಸಿಕ್ಕಿದೆ। तुम कल्प पहले भी ब्राह्मण थे, देवता बने थे, जो बने थे वही फिर बनेंगे। ತಾವು ಕೂಡ ಕಲ್ಪದ ಹಿಂದೆ ಬ್ರಾಹ್ಮಣರಾಗಿದ್ರಿ, ಮತ್ತೆ ದೇವತೆಗಳು ಆಗಿದ್ದೀರಿ, ಮತ್ತೆ ಕೂಡ ಆಗಿದ್ದೀರಿ, ಮತ್ತೆ ಕಲ್ಪದ ನಂತರನೂ ಆಗ್ತೀರಾ। आदि सनातन देवी देवता धर्म के तुम हो। आदि सनातन देवी देवता धर्मदವರು ನೀವಾಗಿದ್ದೀರಿ। तुम ही पूज्य और पूजारी बनते हो। ನೀವೇ ಪೂಜ್ಯರು ಆಗ್ತೀರಾ ಮತ್ತು ಪೂಜಾರಿಗಳು ಆಗ್ತೀರಾ। अंग्रेजी में पूज्य को वर्शिप वर्दी और पूजारी को वर्शिप पर कहा जाता है। ಇಂಗ್ಲಿಷ್ನಲ್ಲಿ ಪೂಜ್ಯರಿಗೆ ವರ್ಷಿಪ್ ವರ್ದಿ ಅಂತ ಹೇಳ್ತಾರೆ, ಪೂಜಾರ್ಹರು ಅಂತ, ಪೂಜಾರಿಗಳಿಗೆ ಪೂಜಾರಿ ಅಂತಾನೆ ಹೇಳಲಾಗುತ್ತೆ। ಭಾರತ ಹಿ ಅಲ್ಪಕಾಲ್ ಪೂಜಾರಿ ಬಂತಾ ಹೇ। ಭಾರತ ದೇಶವೇ ಅರ್ಧ ಕಲ್ಪದಿಂದ ಪೂಜಾರಿ ಆಗುತ್ತೆ। ಆತ್ಮ ಮಾನ್ತಿ ಹೇ ಹಮ್ ಪೂಜ್ಯತೆ ಫಿರ್ ಹಮ್ ಪೂಜಾರಿ ಬನೆ ಹೇ। ಆತ್ಮ ಮಾನ್ಯತೆ ಮಾಡುತ್ತೆ, ನಾವೇ ಪೂಜ್ಯರಾಗಿದ್ವಿ, ಈಗ ನಾವೇ ಪೂಜಾರಿಗಳು ಆಗಿದ್ದೇವೆ। ಪೂಜ್ಯ ಸೆ ಪೂಜಾರಿ ಫಿರ್ ಪೂಜ್ಯ ಬಂತೆ ಹೇ। ಪೂಜ್ಯರಾಗಿದ್ದಂಥವರೇ ಪೂಜಾರಿಗಳು ಮತ್ತು ಪೂಜ್ಯರು ಕೂಡ ಆಗ್ತಾರೆ।
ಬಾಬಾ ತೋ ಪೂಜ್ಯ ಪೂಜಾರಿ ನಹಿ ಬಂತೆ ಹೈ. ಶಿವ ಬಾಬಾರವರು ಪೂಜ್ಯರು ಆಗೋದಿಲ್ಲ, ಪೂಜಾರಿಗಳು ಆಗೋದಿಲ್ಲ. ತುಮ್ ಕಹೆಂಗೆ ಹಮ್ ಪೂಜ್ಯ ಪಾವನ್ ಸೋ ದೇವಿ ದೇವತಾ ಥೇ. ನೀವು ಹೇಳ್ತೀರಾ ನಾವೇ ಪೂಜ್ಯರು, ಪಾವನರು ಮತ್ತು ದೇವಿ ದೇವತೆಗಳು ಆಗಿದ್ರಿ. ಫಿರ್ 84 ಜನ್ಮೋं के बाद ಕಂಪ್ಲೀಟ್ ಪತಿತ್ ಪೂಜಾರಿ ಬನ್ ಜಾತೆ ಹೈ. ನಂತರ 84 ಜನ್ಮಗಳ ನಂತರ ಕಂಪ್ಲೀಟ್ ಪತಿತರು ಪೂಜಾರಿಗಳು ಆಗ್ಬಿಡ್ತಾರೆ. अभी भारतवासी जो आदि सनातन देवी देवता धर्म वाले थे उनको अपने धर्म का कुछ भी पता नहीं है. ಯಾರು ಈಗ ಭಾರತವಾಸಿಗಳು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ರೋ ಅವ್ರಿಗೆ ತಮ್ಮ ಧರ್ಮದ ಬಗ್ಗೆ ಏನೇನು ಗೊತ್ತಿಲ್ಲ. ತುಮಾರಿ ಇನ್ ಬಾತೋಂಕು ಸಬ್ ಧರ್ಮ ವಾಲೆ ನಹಿ ಸಮಜೆಂಗೆ. ನಿಮ್ಮ ಈ ವಿಚಾರಗಳನ್ನು ಬೇರೆ ಅನ್ಯ ಧರ್ಮದವರು ತಿಳ್ಕೊಳ್ಳೋದಿಲ್ಲ. जो इस धर्म के कहाँ ಕನ್ವರ್ಟ್ ಹೋ ಗಯೇ ಹೋಂಗೆ. ಯಾರು ಈ ಒಂದು ಧರ್ಮದವರು ಅಲ್ಲಿ ಇಲ್ಲಿ ಕನ್ವರ್ಟ್ ಆಗೋಗ್ಬಿಟ್ಟಿದ್ದಾರೆ, ವಹಿ ಆಯಂಗೆ, ಅವರೇ ಈ ಜ್ಞಾನಕ್ಕೆ ಬರ್ತಾರೆ. ಐಸೆ ಕನ್ವರ್ಟ್ ತೋ ಬಹುತ್ ಹೋ ಗಯೇ. ಬಾಬಾ कहते जो शिव और देवताओं के ಪೂಜಾರಿ है उनका ಸಹಜೆ. ಬಾಬಾ ಹೇಳ್ತಾರೆ ಯಾರು ಶಿವನಿಗೆ ಮತ್ತು ದೇವತೆಗಳಿಗೆ ಪೂಜಾರಿಗಳಾಗಿದ್ದಾರೆ ಅವ್ರಿಗೆ ಸಹಜ ಆಗುತ್ತೆ ಈ ಜ್ಞಾನ. ಅನ್ಯ ಧರ್ಮ ವಾಲೆ ಮಾತಾ ಕಪಾಯಿಂಗೆ. ಅನ್ಯ ಧರ್ಮದವರು ತಲೆಯನ್ನು ಚಚ್ಕೊತಾರೆ. ಜೋ ಕನ್ವರ್ಟ್ ಹೋಂಗೆ ಉನ್ಕೋ ಟಚ್ ಹೋಂಗೆ. ಯಾರು ಕನ್ವರ್ಟ್ ಆಗಿ ಹೊರಟೋಗಿರ್ತಾರೆ ಅವ್ರಿಗೆ ಇದು ಜ್ಞಾನ ಅರ್ಥ ಆಗುತ್ತೆ. ಅವ್ರು ಆಕರ್ ಸಮಜ್ನೇಕಿ ಕೋಶಿಶ್ ಕರೆಂಗೆ, ಮತ್ತು ಬಂದು ತಿಳ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡ್ತಾರೆ. ನಹಿ ತೋ ಮಾನೆಂಗೆ ನಹಿ, ಇಲ್ಲ ಅಂದರೆ ಒಪ್ಪೋದೇ ಇಲ್ಲ. ಆರ್ಯ ಸಮಾಜೋ ಮೇ ಬಿ ಬಹುತ್ ಆಯೇ ಹುಯೇ ಹೈ. ಆರ್ಯ ಸಮಾಜದವರು ಕೂಡ ತುಂಬ ಜನ ಬಂದಿದ್ದಾರೆ. ಸಿಖ್ ಲೋಗ್ ಬಿ ಆಯೇ ಹುಯೇ ಹೈ. ಸಿಖ್ ಜನರು ಕೂಡ ಬಂದಿರ್ತಾರೆ. ಆದಿ ಸನಾತನ್ ದೇವಿ ದೇವತಾ ಧರ್ಮ ವಾಲೆ ಜೋ ಕನ್ವರ್ಟ್ ಹೋ ಗಯೇ ಉನ್ಕೋ ಅಪ್ನೆ ಧರ್ಮ ಮೇ ಜರೂರ್ ಆನಾ ಪಡೇಗಾ. ಯಾರು ದೇವಿ ದೇವತಾ ಧರ್ಮದವರಿದ್ದಾರೆ, ಸನಾತನ ಧರ್ಮದವರಿದ್ದಾರೆ, ಯಾರು ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಅವರು ತಮ್ಮ ಧರ್ಮದಲ್ಲಿ ಬರಲೇಬೇಕಾಗತ್ತೆ. ಜಾಡ್ ಮೇ ಬಿ ಅಲಗ್ ಅಲಗ್ ಸೆಕ್ಷನ್ಸ್ ಹೈ. ವೃಕ್ಷದಲ್ಲಿ ಕೂಡ ಬೇರೆ ಬೇರೆ ಸೆಕ್ಷನ್ಸ್ ಇದೆ. ಫಿರ್ ಆಯಂಗೆ ಬಿ ನಂಬರ್ ವಾರ್, ಮತ್ತು ಬರ್ತಾನೂ ಕೂಡ ಇರ್ತಾರೆ ನಂಬರ್ ವಾರ್. ಟಾಲ್ ಟಾಲಿಯ ನಿಕಲ್ತಿ ರಹೆಂಗಿ. ಕೊಂಬೆ ರೆಂಬೆಗಳು ಹುಟ್ಕೊಳ್ತಾ ಇರುತ್ತೆ. ಪವಿತ್ರ ಹೋನೆಕೆ ಕಾರಣ ಉನೋಂಕಾ ಪ್ರಭಾವ ಅಚ್ಚಾ ನಿಕಲ್ತಾ ಹೈ. ಅವರು ಪವಿತ್ರವಾಗಿರುವ ಕಾರಣದಿಂದ ಅವ್ರದ್ದು ಪ್ರಭಾವ ಚೆನ್ನಾಗಿ ಬರುತ್ತೆ. ಈ ಸಮಯ ದೇವಿ ದೇವತಾ ಧರ್ಮ ಕಾ ಫೌಂಡೇಶನ್ ಹೈ ನಹಿ. ಈ ಸಮಯದಲ್ಲಿ ದೇವಿ ದೇವತಾ ಧರ್ಮದ ಒಂದು ತಳಪಾಯ ಅನ್ನೋದು ಇಲ್ಲ. ಜೋ ಫಿರ್ ಲಗಾನ ಪಡ್ತಾ ಹೈ, ಮತ್ತು ಅದನ್ನು ಹಾಕಬೇಕಾಗತ್ತೆ. ಬೆಹನ್ ಬಾಯಿ ತೋ ಬನ್ನ ಹಿ ಪಡೆ. ಸಹೋದರ ಸಹೋದರಿ ಆಗಲೇಬೇಕು. ಹಮ್ ಏಕ್ ಬಾಪ್ಗೆ ಬಚ್ಚೆ ಸಬ್ ಆತ್ಮಾಯೇ ಬಾಯಿ 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 ಹೈ. ನಾವೆಲ್ಲರೂ ಕೂಡ ಒಬ್ಬ ತಂದೆಯ ಮಕ್ಕಳು, ಎಲ್ಲರೂ ಕೂಡ ಆತ್ಮರು, ಸೋದರ ಸೋದರಿಯರಾಗಿದ್ದೇವೆ. ಫಿರ್ ಬಾಯಿ ಬೆಹನ್ ಬಂತೆ ಹೈ, ನಂತರ ಸೋದರ ಸೋದರಿಯರು ಆಗ್ತೇವೆ. ಅಬ್ ಜೈಸೆ ಕಿ ನಯಿ ಸೃಷ್ಟಿ ಕಿ ಸ್ಥಾಪನಾ ಹೋ ರಹಿ ಹೈ. ಈಗ ಪುನಃ ಹೊಸ ಪ್ರಪಂಚದ ಸೃಷ್ಟಿಯ ಕಾರ್ಯ ಸ್ಥಾಪನೆ ನಡೀತಾ ಇದೆ. ಪಹಲೆ ಪಹಲೆ ಹೈ ಬ್ರಾಹ್ಮಣ. ನಯಿ ಸೃಷ್ಟಿ ಕಿ ಸ್ಥಾಪನಾ ಮೇ ಪ್ರಜಾಪಿತ ಬ್ರಹ್ಮ ತೋ ಜರೂರ್ ಚಾಹಿಯೆ. ಮೊಟ್ಟ ಮೊದಲು ಬೇಕು ಬ್ರಾಹ್ಮಣರು. ಹೊಸ ಸೃಷ್ಟಿಯ ಸ್ಥಾಪನೆಯಲ್ಲಿ ಪ್ರಜಾಪಿತ ಬ್ರಹ್ಮರು ಅವಶ್ಯಕವಾಗಿ ಬೇಕು. ಬ್ರಹ್ಮ ದ್ವಾರ ಬ್ರಾಹ್ಮಣ ಹೋಂಗೆ. ಬ್ರಹ್ಮರವರ ಮುಖಾಂತರ ಬ್ರಾಹ್ಮಣರು ತಯಾರಾಗ್ತಾರೆ. ಉनको ರುದ್ರ ಜ್ಞಾನ ಯಜ್ಞ ಬಿ ಕಹಾ ಜಾತಾ ಹೈ. ಇದಕ್ಕೆ ರುದ್ರ ಜ್ಞಾನ ಯಜ್ಞವು ಅಂತ ಹೇಳಲಾಗತ್ತೆ. ಇಸ್ಮೇ ಬ್ರಾಹ್ಮಣ ಜರೂರ್ ಚಾಹಿಯೆ. ಇದರಲ್ಲಿ ಬ್ರಾಹ್ಮಣರು ಅವಶ್ಯಕವಾಗಿ ಬೇಕು. ಪ್ರಜಾಪಿತ ಬ್ರಹ್ಮ ಕಿ ಔಲಾದ್ ಜರೂರ್ ಚಾಹಿಯೆ. ಪ್ರಜಾಪಿತ ಬ್ರಹ್ಮನ ವಂಶಾವಳಿಗಳು ಕೂಡ ಬೇಕು. ವಹೇ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಅವರಾಗಿದ್ದರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಬ್ರಾಹ್ಮಣ ಪಹಲೆ ನಂಬರ್ ಮೇ ಚೋಟಿ ವಾಲೆ. ಬ್ರಾಹ್ಮಣರು ಮೊಟ್ಟ ಮೊದಲನೇ ನಂಬರ್ನವರು ಜುಟ್ಟಿನ ಸಮಾನಾಗಿದ್ದಾರೆ. ಆದಮ್ ಬೀಬಿ ಆ್ಯಡಮ್ ಈವ್ ಕೋ ಮಾನ್ತೆ ಬಿ ಹೈ. ಬ್ರಹ್ಮ ಸರಸ್ವತಿಯನ್ನಂತೂ ಒಪ್ತಾರೆ. ಇಸ್ ಸಮಯ ತುಮ್ ಪೂಜಾರಿ ಸೆ ಪೂಜ್ಯ ಬನ್ ರಹೆ ಹೋ. ಈ ಸಮಯದಲ್ಲಿ ನೀವು ಪೂಜಾರಿಗಳಿಂದ ಪೂಜ್ಯರು ಆಗ್ತಾ ಇದ್ದೀರಾ. ತುಮಾರ ಸಬ್ಸೆ ಅಚ್ಚಾ ಯಾದ್ಗಾರ್ ಮಂದಿರ್ ದಿಲ್ವಾಡ ಮಂದಿರ ಹೈ. ನಿಮ್ಮದು ಎಲ್ಲಕ್ಕಿಂತಲೂ ಅತಿ ಹೆಚ್ಚು ಪ್ರಾಚೀನವಾದ ಮಂದಿರ ದಿಲ್ವಾಡ ಮಂದಿರ ಆಗಿದೆ. नीचे तपस्या में बैठे हैं, ऊपर में राजाई और यहाँ तुम चैतन्य में बैठे हो. ಕೆಳಗಡೆ ತಪಸ್ಸಿನಲ್ಲಿ ಕೂತ್ಕೊಂಡಿದ್ದೀರಿ, ಮೇಲೆ ರಾಜ್ಯದಲ್ಲಿ, ಮತ್ತು ಇಲ್ಲಿ ನೀವು ಚೈತನ್ಯದಲ್ಲಿ ಕೂತ್ಕೊಂಡಿದ್ದೀರಿ. ಯಾ ಮಂದಿರ್
खलास हो जाएंगे फिर भक्ति मार्ग में बनेंगे. ಈ ಮಂದಿರಗಳೆಲ್ಲ ಸಮಾಪ್ತಿ ಆಗ್ಬಿಡ್ತವೆ, ನೆಕ್ಸ್ಟು ಭಕ್ತಿ ಮಾರ್ಗದಲ್ಲಿ ತಯಾರಾಗ್ತವೆ. ತುಮ್ ಜಾನ್ತೆ ಹೋ ಅಭಿ ಹಮ್ ರಾಜಯೋಗ ಸೀಖ್ ರಹೆ ಹೇ ಫಿರ್ ನಯಿ ದುನಿಯಾ ಮೇ ಜಾಯೆಂಗೆ. ಈಗ ನೀವು ತಿಳ್ಕೊಂಡಿದ್ದೀರಿ ನಾವು ರಾಜಯೋಗವನ್ನು ಕಲಿತಾ ಇದ್ದೀವಿ, ನೆಕ್ಸ್ಟು ಹೊಸ ಪ್ರಪಂಚದಲ್ಲಿ ಹೋಗ್ತೇವೆ. ಜಡ ಮಂದಿರ ಹೇ ತುಮ್ ಚೈತನ್ಯ ಮೇ ಬೈಟೆ ಹೋ. ಅದು ಜಡ ಮಂದಿರ ಆಗಿದೆ, ನೀವು ಚೈತನ್ಯದಲ್ಲಿ ಕೂತ್ಕೊಂಡಿದ್ದೀರಿ. ಮುಖ್ಯ ಮಂದಿರ ಯಾ ಠೀಕ್ ಬನಾ ಹುವಾ ಹೈ. ಮುಖ್ಯವಾಗಿರೋಂಥ ಮಂದಿರ ಸರಿಯಾಗಿ ಮಾಡಲ್ಪಟ್ಟಿದೆ. ಸ್ವರ್ಗಕ್ಕೋ ನಹಿ ತೋ ಕಹಾ ದಿಖಾಯೆ. ಸ್ವರ್ಗವನ್ನು ಎಲ್ಲಿ ತೋರಿಸೋದು, ಇಸ್ಲಿಯೇ ಛತ್ ಮೇ ಸ್ವರ್ಗಕ್ಕೋ ದಿಖಾಯ. ಅದರಿಂದ ಸೀಲಿಂಗ್ನಲ್ಲಿ ಸ್ವರ್ಗವನ್ನು ತೋರಿಸಲಾಗಿದೆ. ಇಸ್ ಪರ್ ಬಹುತ್ ಅಚ್ಚಾ ಸಮಜಾ ಸಕ್ತೆ ಹೋ. ಇದರ ಬಗ್ಗೆ ನೀವು ಭಾಳ ಚೆನ್ನಾಗಿ ತಿಳಿಸ್ಬೋದು. ಬೋಲೋ ಭಾರತ್ ಹಿ ಸ್ವರ್ಗ ತಾ ಫಿರ್ ಅಬ್ ಭಾರತ್ ನರಕ ಹೈ. ಮೊದಲು ಭಾರತ ದೇಶ ಸ್ವರ್ಗ ಇತ್ತು, ಈಗ ಭಾರತ ನರಕ ಆಗಿದೆ. ಇಸ್ ಧರ್ಮ ವಾಲೆ ಜಟ್ ಸಮಜೆಂಗೆ. ಈ ಧರ್ಮದವ್ರು ಯಾರಿದ್ದಾರೆ ಅವರು ತಕ್ಷಣ ತಿಳ್ಕೊತಾರೆ. ಹಿಂದೂओं में भी देखेंगे ಅನೇಕ ಪ್ರಕಾರಕ್ಕೆ ಧರ್ಮों में जाकर पढ़े. ಹಿಂದೂಗಳಲ್ಲಿ ನೋಡ್ತೀರಾ ಅನೇಕ ಪ್ರಕಾರದ ಧರ್ಮದವರು ಬಂದು ಸೇರಿದ್ದಾರೆ. ತುಮಕೋ ಬಹುತ್ ಮೆಹನತ್ ಕರ್ನಿ ಪಡ್ತಿ ಹೈ ನಿಕಾಲ್ನೆ ಮೇ. ನಿಮಗೆ ತುಂಬ ಕಷ್ಟ ಆಗುತ್ತೆ ಎಲ್ಲರನ್ನೂ ಕೂಡ ಇದರಿಂದ ತೆಗೆಯೋದು. ಬಾಬಾನೇ ಸಮಜಾಯ ಹೇ ಅಪನೆ ಕೋ ಆತ್ಮ ಸಮಜ್ ಮಾಮೇಕಂ ಯಾದ್ ಕರೋ. ತಂದೆ ತಿಳಿಸ್ಕೊಡ್ತಾರೆ, ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ನನ್ನೊಬ್ಬನನ್ನೇ ನೆನಪು ಮಾಡಿ. ಬಸ್ ಅವ್ರು ಕುಚ್ ಭಿ ಬಾತ್ ನಹಿ ಕರ್ನಿ ಚಹಿಯೆ. ಬೇರೆ ಇನ್ನೇನನ್ನು ಮಾತನಾಡಬಾರ್ದು. ಜಿನ್ಕಾ ಅಭ್ಯಾಸ ನಹಿ ಉನ್ಕೋ ತೋ ಬಾತ್ ಕರ್ನಾ ಭಿ ನಹಿ ಚಹಿಯೆ. ಯಾರಿಗೆ ಅಭ್ಯಾಸ ಅನ್ನೋದೇ ಇಲ್ಲ ಅವ್ರ ಜೊತೆಯಲ್ಲಿ ಮಾತನಾಡಬಾರ್ದು. ನಹಿ ತೋ ಬಿ ಕೆ ಕಾ ನಾಮ್ ಬದ್ನಾಮ್ ಕರ್ ದೇಂಗೆ. ಇಲ್ಲಾಂದರೆ ಬಿ ಕೆ ಹೆಸರನ್ನು ಕೆಟ್ಟಕ್ಕೆ ಕಳಂಕ ತರ್ತಾರೆ. ಅಗರ್ ದೂಸರಾ ಧರ್ಮ ವಾಲೆ ಹೇ ತೋ ಸಮझाना चाहिए. यदि तुम ಮುಕ್ತಿಧಾಮ ಮೇ ಜಾನಾ ಚಾತೆ ಹೋ ಅಪ್ನೆ ಕೋ ಆತ್ಮ ಸಮझो. ಒಂದು ವೇಳೆ ತಾವು ಮುಕ್ತಿಧಾಮಕ್ಕೆ ಹೋಗಬೇಕು ಅಂತ ಇಷ್ಟಪಟ್ಟರೆ ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಳ್ಳಿ, ತಂದೆಯನ್ನು ನೆನಪು ಮಾಡಿ. ಅಪ್ನೆ ಕೋ ಪರಮಾತ್ಮ ನಹಿ ಸಮझो. ತಮ್ಮನ್ನು ತಾವು ಪರಮಾತ್ಮ ಅಂತ ತಿಳ್ಕೊಬೇಡಿ. ಅಪ್ನೆ ಕೋ ಆತ್ಮ ಸಮझ ಬಾಪ್ ಕೋ ಯಾದ್ ಕರೆಂಗೆ ತೋ ತುಮಾರಾ ಜನ್ಮ ಜನ್ಮಾಂತರ ಕೆ ಪಾಪ್ ಕಟ್ ಜಾಯೆಂಗೆ. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ನಶಿಸಿ ಹೋಗುತ್ತೆ. ಅವ್ರ ಮುಕ್ತಿಧಾಮ ಮೇ ಚಲೆ ಜಾಯೆಂಗೆ. ಮತ್ತೆ ನೀವು ಮುಕ್ತಿಧಾಮಕ್ಕೆ ಹೊರಟೋಗ್ತೀರಾ. ತುಮಾರಿ ಲಿಯೇ ಮನ್ಮನಾಭವ ಕಾ ಮಂತ್ರ ಹಿ ಬಸ್ ಹೈ. ನಿಮಗಾಗಿ ಈ ಮನ್ಮನಾಭವದ ಮಂತ್ರವೇ ಸಾಕು. ಪರಂತು ಬಾತ್ ಕರ್ನೆ ಕಾ ಹಿಮ್ಮತ್ ಚಹಿಯೆ. ಆದರೆ ಮಾತನಾಡಲಿಕ್ಕೋಸ್ಕರ ಸಾಹಸ ಬೇಕು. ಶೇರ್ಣಿಯ ಶಕ್ತಿಯ ಹಿ ಸರ್ವಿಸ್ ಕರ್ ಸಕ್ತಿ ಹೈ. ಶಕ್ತಿ ಸೈನ್ಯದವರೇನೆ ಸಿಂಹಿಣಿಯರೇ ಈ ಸೇವೆಯನ್ನು ಮಾಡ್ಬೋದು. ಸನ್ಯಾಸಿ ಲೋಗ್ ಬಾಹರ್ ಮೇ ಜಾಕರ್ ವಿಲಾಯತ್ ವಾಲೋಂ ಕೋ ಭಿ ಲಾತೆ ಹೈ. ಸನ್ಯಾಸಿಗಳು ಹೊರದೇಶಗಳಿಗೆ ಹೋಗಿ ವಿದೇಶದವ್ರನ್ನೂ ಕೂಡ ಕರ್ಕೊಂಡು ಬರ್ತಾರೆ. ಕಿ ಚಲೋ ತುಮಕೋ ಸ್ಪಿರಿಚುವಲ್ ನಾಲೆಡ್ಜ್ ದೇತೆ ಹೈ. ನಾವು ನಿಮಗೆ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತೀವಿ ಬನ್ನಿ ಅಂತ ಕರೀತಾರೆ. ಅವ್ವ ಬಾಪ್ ಕೋ ತೋ ಜಾನ್ತೆ ಹಿ ನಹಿ. ಈಗ ಅವ್ರ್ಯಾರು ತಂದೆಯನ್ನು ತಿಳ್ಕೊಂಡಿಲ್ಲ. ಬ್ರಹ್ಮ ಕೋ ಭಗವಾನ್ ಸಮಜ್ ಕಹ ದೇತೆ ಹೈ. ಬ್ರಹ್ಮನಿಗೆ ಭಗವಂತ ಅಂತ ತಿಳ್ಕೊಂಡು ಹೇಳಿಬಿಡ್ತಾರೆ. ಇನ್ಕೋ ಯಾದ್ ಕರೋ ಬಸ್ ಯಾ ಮಂತ್ರ ದೇ ದೇತೆ ಹೈ. ಬ್ರಹ್ಮತತ್ವವನ್ನು ನೆನಪು ಮಾಡಿ ಅಂತ ಬಿಟ್ಟು ಮಂತ್ರ ಕೊಟ್ಬಿಡ್ತಾರೆ. ಜೈಸೆ ಕಿಸಿ ಚಿಡಿಯಾ ಕೋ ಅಪ್ನೆ ಪಿಂಜಡೆ ಮೇ ಡಾಲ್ ದೇತೆ ಹೈ. ಹೇಗೆ ಪಕ್ಷಿಗಳನ್ನು ತಮ್ಮ ಪಂಜರದಲ್ಲಿ ಹಾಕ್ಬಿಡ್ತಾರೆ. ತೋ ಐಸೆ ಐಸೆ ಸಮझाने में भी टाइम लगता है. ಈ ರೀತಿ ತಿಳಿಸ್ಕೊಡೋಕ್ಕೂ ಟೈಮ್ ಹಿಡಿಸುತ್ತೆ. ಬಾಬಾನೇ ಕಹಾ ಥಾ ಹರ್ ಏಕ್ ಚಿತ್ರ ಕೆ ऊपर ಲಿಖಾ ಹುವಾ ಹೈ ಶಿವ ಭಗವಾನ್ ವಾಚ್. ಪ್ರತಿಯೊಂದು ಚಿತ್ರದಲ್ಲಿ ಕೂಡ ಬರೆಯಲ್ಪಟ್ಟಿದೆ ಶಿವ ಭಗವಾನ್ ವಾಚ ಅಂತ. ತುಮ್ ಜಾನ್ತೆ ಹೋ ಇಸ್ ದುನಿಯಾ ಮೇ ದನಿ ಬಿಗರ್ ತೋ ಸಬ್ ನಿಧನ್ ಕೆ ಹೈ. ನೀವು ತಿಳ್ಕೊಂಡಿದ್ದೀರಿ ಈ ಪ್ರಪಂಚದಲ್ಲಿ ದಣಿಯ ವಿನಃ ಎಲ್ಲರೂ ಕೂಡ ನಿರ್ಧನಿಕರು ಆಗ್ಬಿಟ್ಟಿದ್ದಾರೆ. ಪುಕಾರ್ತೆ ಹೇ ತುಮ್ ಮಾತ್ ಪಿತಾ ಹಮ್ ಬಾಲಕ್ ತೇರೆ. ಕರೀತಾನೂ ಇರ್ತಾರೆ, ನೀವೇ ತಂದೆ ತಾಯಿ, ನಾವು ನಿಮ್ಮ ಮಕ್ಕಳು. ಅಚ್ಚಾ ಉನ್ಕಾ ಅರ್ಥ ಕ್ಯಾ ಹೈ. ಇದರ ಮೀನಿಂಗ್ ಏನು. ಐಸಾ ಹಿ ಬೋಲ್ತೆ ರಾತೆ ಹೈ ತುಮಾರಾ ಕೃಪಾ ಸೆ ಕೃಪ್ ಸುಖ ಘನೇರೆ. ಈ ರೀತಿ ಹೇಳ್ತಾ ಇರ್ತಾರೆ, ನಿಮ್ಮ ಕೃಪೆಯಿಂದ ಸುಖ ಅಪಾರವಾಗಿರೋದು ಸಿಗುತ್ತೆ. ಬಾಬಾ ತುಮಕೋ ಸ್ವರ್ಗಕ್ಕೆ ಸುಖಕ್ಕೆ ಲಿಯೇ ಪಡಾ ರಹೆ ಹೈ. ಈಗ ತಂದೆ ಬಂದು ತಮಗೆ ಸ್ವರ್ಗದ ಸುಖಕ್ಕೋಸ್ಕರ ಓದಿಸ್ತಾ ಇದ್ದಾರೆ. ಜಿಸ್ಕೆ ಲಿಯೇ ತುಮ್ ಪುರುಷಾರ್ಥ ಕರ್ ರಹೆ ಹೋ. ಇದಕ್ಕೋಸ್ಕರನೇ ನೀವು ಇಷ್ಟೆಲ್ಲ ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಾ. ಜೋ ಕರೆಂಗೆ ವಹ ಪಾಯೆಂಗೆ. ಯಾರು ಮಾಡ್ತಾರೆ ಅವರು ಪಡಿತಾರೆ. ಇಸ್ ಸಮಯ ತೋ ಸಬ್ ಹೈ ಪತಿತ್. ಈ ಸಮಯದಲ್ಲಿ ಎಲ್ಲರೂ ಕೂಡ ಪತಿತರಾಗಿದ್ದಾರೆ.
पावन दुनिया में तो एक ही स्वर्ग है, पावन प्रपंच ಒಂದೇ ಸ್ವರ್ಗ, यहाँ कोई भी ಸತೋ ಪ್ರಧಾन हो ना सके, ಇಲ್ಲಿ ಯಾರು ಕೂಡ ಸತೋ ಪ್ರಧಾನರು ಇಲ್ಲ. सतयुग में जो सतो प्रधान थे वही तमो प्रधान पतित बन जाते हैं. ಸತ್ಯುಗದಲ್ಲಿ ಯಾರು ಸತೋ ಪ್ರಧಾನರಿದ್ರೋ ಅವರೇ ಪತಿತರು ಆಗ್ಬಿಡ್ತಾರೆ. क्राइस्ट के पिछाड़ी में जो उनके धर्म वाले आते हैं वह तो पहले सतो प्रधान होंगे ना. ಕ್ರೈಸ್ತ ಧರ್ಮದವರು ಅವ್ರ ಹಿಂದೆ ಯಾರೆಲ್ಲ ಬರ್ತಾರೆ ಅವರು ಫಸ್ಟ್ ಬಂದಾಗ ಸತೋ ಪ್ರಧಾನವಾಗಿರೋ ಆತ್ಮಗಳೇ ಬರ್ತಾರೆ. जब लाखों की अंदाज में होते हैं तब लश्कर तैयार होता है लड़कर बादशाही लेने. ಯಾವಾಗ ಅವ್ರದ್ದು ಸಂಖ್ಯೆ ಜನಸಂಖ್ಯೆ ಲಕ್ಷಾಂತರ ಅಂದಾಜಿನಲ್ಲಿ ಆಗೋಗ್ಬಿಡುತ್ತೆ ಆಗ ಸೈನ್ಯ ಕಟ್ಟಿ ತಯಾರಾಗ್ಬಿಡ್ತಾರೆ ರಾಜ್ಯಭಾಗ್ಯನ ತಗೊಳ್ಳೋಕ್ಕೆ. ಉನ್ಕಾ ಸುಖ ಭಿ ಕಮ್ तो दुख भी कम है, ಅವ್ರದ್ದು ಸುಖನೂ ಕಡಿಮೆ ಇರುತ್ತೆ ದುಃಖನೂ ಕಡಿಮೆ ಇರುತ್ತೆ. ತುಮಾರೆ ಜೈಸೆ ಸುಖೋ तो किसको मिल ना सके, ನಿಮ್ಮ ಥರ ಸುಖ ಅನ್ನೋದು ಯಾರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. तुम अभी तैयार हो रहे हो ಸುಖಧಾಮ್ में आने के लिए, ನೀವು ಕೂಡ ಈಗ ತಯಾರಿ ಆಗ್ತಾ ಇದ್ದೀರಿ ಸುಖಧಾಮದಲ್ಲಿ ಹೋಗ್ಲಿಕ್ಕೋಸ್ಕರ. ಬಾಕಿ ಸಬ್ ಧರ್ಮ कोई स्वर्ग में थोड़ी है, ಬಾಕಿ ಎಲ್ಲ ಧರ್ಮಗಳು ಸ್ವರ್ಗದಲ್ಲಿರೋದಿಲ್ಲ. भारत जब स्वर्ग था तो उन जैसा पावन खंड कोई होता ही नहीं. ಭಾರತ ದೇಶದಂಥ ಒಂದು ಸ್ವರ್ಗ ಏನಿತ್ತು, ಪಾವನ ಪ್ರಪಂಚ ಏನಿತ್ತು ಅದರಂಥ ಖಂಡಗಳು ಬೇರೆ ಯಾವುದೂ ಇಲ್ಲ. जब बाबा आते हैं तब ईश्वरीय राज्य स्थापन होता ही है. ಯಾವಾಗ ಶಿವಬಾಬಾ ಬರ್ತಾರೆ ಆವಾಗಲೇ ಈಶ್ವರೀಯ ರಾಜ್ಯ ಅನ್ನೋದು ಸ್ಥಾಪನೆ ಆಗುತ್ತೆ. ವಹ ಲಡಾಯಿ ಆದಿ ಕಿ ಬಾತ್ ನಹಿ, ಅಲ್ಲಿ ಜಗಳದ ಮಾತಿಲ್ಲ. ಲಡನಾ ಜಗಳನ ಬಹುತ್ ಪೀಚೆ ಸೆ ಶುರು ಹೋತಾ ಹೈ. ಜಗಳ ಗಲಾಟೆ ಮಾಡೋದು ಅವೆಲ್ಲ ಕೊನೆಗೆ ಸ್ಟಾರ್ಟ್ ಆಗುತ್ತೆ. ಭಾರತವಾಸಿ ಇತನಾ ನಹಿ ಲಡೆ ಹೈ, ಇಂಡಿಯನ್ಸು ಇಷ್ಟೊಂದು ಜಗಳ ಮಾಡಿಲ್ಲ. ಥೋಡಾ ಆಪಸ್ ಮೇ ಲಡ್ಕರ್ ಅಲಗ್ ಹೋ ಗಯೆ, ಪರಸ್ಪರ ಜಗಳ ಮಾಡಿಕೊಂಡು ಸ್ವಲ್ಪ ಸಮಯದಿಂದ ಬೇರೆ ಆಗಿದ್ದಾರೆ. ದ್ವಾಪರ ಮೇ ಏಕ್ ದೋಪರ್ ಚಡಾಯಿ ಕರ್ತೆ ಹೇ, ದ್ವಾಪರ ಯುಗದಿಂದ ಒಬ್ಬರ ಮೇಲೆ ಒಬ್ಬರು ಯುದ್ಧ ಮಾಡ್ತಾ ಬಂದಿದ್ದಾರೆ. ಈ ಚಿತ್ರಾದಿ ಬನಾನೆ ಮೇ ಬಿ ಬಡಿ ಬುದ್ಧಿ चाहिए. ಈ ಚಿತ್ರಗಳನ್ನೆಲ್ಲ ಮಾಡೋದಕ್ಕೂ ಕೂಡ ತುಂಬ ವಿಶಾಲ ಬುದ್ಧಿ ಬೇಕು. यह भी लिखना चाहिए भारत जो स्वर्ग था सो फिर नरक जैसे कैसे बना है. ಇದನ್ನು ಕೂಡ ನೀವು ಬರಿಬೇಕು. ಭಾರತ ದೇಶ ಏನು ಸ್ವರ್ಗ ಇತ್ತು ಈಗ ಅದು ಒಂದು ರೀತಿಯಲ್ಲಿ ನರಕವಾಗಿಬಿಟ್ಟಿದೆ. ಬಂದು ತಿಳ್ಕೊಳ್ಳಿ. ಭಾರತ ಸದ್ಗತಿ ಮೇ ತಾ ಅಬ್ ದುರ್ಗತಿ ಮೇ ಹೇ. ಭಾರತ ದೇಶ ಸದ್ಗತಿಯಲ್ಲಿತ್ತು ಈಗ ದುರ್ಗತಿಯಲ್ಲಿದೆ. सब सद्गति को पाने के लिए बाबा ही ನಾಲೆಡ್ಜ್ ದೇತೆ हैं. ಈಗ ಎಲ್ರಿಗೂ ಸದ್ಗತಿ ಕೊಡಲಿಕ್ಕೋಸ್ಕರ ತಂದೆ ಇಷ್ಟೆಲ್ಲ ಜ್ಞಾನವನ್ನು ಓದಿಸ್ತಾ ಇದ್ದಾರೆ. ಮನುಷ್ಯ ಮೇ ಯಾ ರೂಹಾನಿ ನಾಲೆಡ್ಜ್ ನಹಿ ಹೋತಿ. ಜನರಲ್ಲಿ ಈ ಒಂದು ಆತ್ಮಿಕ ಜ್ಞಾನ ಅನ್ನೋದು ಇರೋದಿಲ್ಲ. ಪರಂಪಿತ ಪರಮಾತ್ಮ ಮೇ ಹೋತಾ ಹೈ ಜ್ಞಾನ. ಪರಂಪಿತ ಪರಮಾತ್ಮನಲ್ಲಿ ಈ ಜ್ಞಾನ ಇದೆ. ಯಾ ಬಾಪ್ ನಾಲೆಡ್ಜ್ ದೇತೆ ಹೈ ಆತ್ಮಾಂಕೋ. ಈ ಒಂದು ಜ್ಞಾನವನ್ನು ತಂದೆ ಕೊಡ್ತಾರೆ ಆತ್ಮಗಳಿಗೆ. ಬಾಕಿ ತೋ ಸಬ್ ಮನುಷ್ಯಂಕೋ ಹಿ ದೇತೆ ಹೇ. ಬಾಕಿ ಎಲ್ಲರೂ ಮನುಷ್ಯರಿಗೆ ಕೊಡ್ತಾರೆ. ಶಾಸ್ತ್ರ ಮೇ ಮನುಷ್ಯ ಮೇ ಲಿಖೆ ಹೇ. ಶಾಸ್ತ್ರಗಳು ಕೂಡ ಮನುಷ್ಯರೇ ಬರೆದಿದ್ದಾರೆ. ಮನುಷ್ಯನೇ ಪಡೆ ಹೇ, ಮನುಷ್ಯರೇ ಓದಿದ್ದಾರೆ. ಯಹಾ ತೋ ತುಮೆ ರೂಹಾನಿ ಬಾಪ್ ಪಡಾತೆ ಹೇ. ಈ ಒಂದು ವಿದ್ಯೆಯನ್ನು ನಿಮಗೆ ಆತ್ಮಿಕ ತಂದೆನೇ ಓದಿಸ್ತಾ ಇದ್ದಾರೆ. ಅವ್ರ ರೂಹ್ ಬಿ ಪಡ್ತಿ ಹೇ. ಈ ಜ್ಞಾನವನ್ನು ಆತ್ಮಗಳೇ ಓದ್ತಾರೆ. ಪಡ್ನೆ ವಾಲಿ ತೋ ಆತ್ಮ ಹೇನ, ಓದುವಂಥದ್ದು ಆತ್ಮ ಆಗಿದೆ. ಲಿಖನೆ ಅವ್ರು ಪಡ್ನೆ ವಾಲೆ ಮನುಷ್ಯ, ಅದನ್ನು ಓದೋರು ಬರೆಯೋರು ಮನುಷ್ಯರೇ ಆಗಿದ್ದಾರೆ. ಪರಮಾತ್ಮ ಕೋ ತೋ ಶಾಸ್ತ್ರಾದಿ ಪಡ್ನೆ ಕಾ ದರ್ಕಾರ್ ನಹಿ. ಪರಮಾತ್ಮನಿಗೆ ಶಾಸ್ತ್ರಗಳು ಇದೆಲ್ಲ ಓದುವಂಥ ಅಗತ್ಯ ಇಲ್ಲ. ಬಾಬಾ ಕೇತೆ ಇನ್ ಶಾಸ್ತ್ರೋ ಆದಿ ಸೆ ಕಿಸ್ಕಿ ಬಿ ಸದ್ಗತಿ ಓ ನಹಿ ಸಕ್ತೆ. ಶಿವಬಾಬಾ ಹೇಳ್ತಾರೆ ಈ ಒಂದು ಶಾಸ್ತ್ರಗಳಿಂದ ಯಾರ್ದು ಸದ್ಗತಿ ಆಗೋದಿಲ್ಲ. ಮುಜೆ ಆಕರ್ ಸಬ್ಕೋ ವಾಪಸ್ ಲೇ ಜಾನಾ ಹೇ. ನಾನೇ ಬಂದ್ಬಿಟ್ಟು ಎಲ್ಲರನ್ನೂ ವಾಪಸ್ ಕರ್ಕೊಂಡು ಹೋಗಬೇಕು. ಅಭಿ ತೋ ದುನಿಯಾ ಮೇ ಕರೋಡೋ ಮನುಷ್ಯ ಹೈ. सतयुग में तो इन लक्ष्मी नारायण का राज्य था तो वहाँ 9 लाख होते हैं. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು, ಅಲ್ಲಿ 9 ಲಕ್ಷ ಇದ್ದರು. ಇದು ಬಹಳ ಚಿಕ್ಕದಾಗಿರೋಂಥ ವೃಕ್ಷ ಇತ್ತು. ಫಿರ್ ವಿಚಾರ ಕರೋ ಇತನಿ ಸಬ್ ಆತ್ಮ ಕಹಾ ಗೈ. ಆಮೇಲೆ ವಿಚಾರ ಮಾಡಿ ಇಷ್ಟೊಂದು ಆತ್ಮಗಳು ಎಲ್ಲಿಗೋದ್ರು. ಬ್ರಹ್ಮ ಮೇ ವ ಪಾನಿ ಮೇ ನಹಿ ಲೀನ್ ಹೋಗಿ. ಬ್ರಹ್ಮತತ್ವದಲ್ಲೋ ಅಥವಾ ನೀರಿನಲ್ಲಿ ಹೋಗಿ ಐಕ್ಯ ಆಗೋದಿಲ್ಲ. ಎಸ ಮುಕ್ತಿಧಾಮ್ ಮೇ ರಹತಿ ಹೇ. ಇಷ್ಟೆಲ್ಲ ಆತ್ಮಗಳು ಮುಕ್ತಿಧಾಮದಲ್ಲೇ ಇರ್ತಾರೆ.
हर एक आत्मा अविनाशी है, उसमें अविनाशी पार्ट नोंदा हुआ है. ಪ್ರತಿಯೊಂದು ಆತ್ಮನೂ ಕೂಡ ಅವಿನಾಶಿ ಆಗಿದೆ, ಅದರಲ್ಲಿ ಕೂಡ ಅವಿನಾಶಿ ಪಾತ್ರ ಅನ್ನೋದು ಫಿಕ್ಸ್ ಆಗಿದೆ. जो कभी मिट नहीं सकता है, ಅದು ಎಂದೂ ಕೂಡ ಅಳಿಸಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ವಿನಾಶ ಹೋ ನಾ ಸಕೆ, ಆತ್ಮ ವಿನಾಶ ಆಗೋದಿಲ್ಲ. ಆತ್ಮ तो बिंदी है, बाकी निर्णय निर्वाण आदि कोई भी जाता नहीं. ಬಾಕಿ ನಿರ್ವಾಣಕ್ಕೂ ಯಾರು ಹೋಗೋದಿಲ್ಲ. ಸಬ್ಕಾ ಪಾರ್ಟ್ ಬಜಾನಾ ಹಿ, ಎಲ್ಲರೂ ಅವ್ರವ್ರ ಪಾತ್ರವನ್ನು ಅಭಿನಯಿಸಲೇಬೇಕು. जब सब आत्माएं आ जाती है तब मैं आकर सबका ले जाता हूँ. ಯಾವಾಗ ಎಲ್ಲ ಆತ್ಮಗಳು ಪರಂಧಾಮದಿಂದ ಈ ಭೂಮಿ ಮೇಲೆ ಬಂದ್ಬಿಡ್ತಾರೆ, ಆವಾಗ ನಾನು ಬಂದು ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ ಅಂತ ಬಾಬಾ ಹೇಳ್ತಾರೆ. ಪಿಚಾಡಿ ಮೇ ಹೈ ಹಿ ಬಾಬಾ ಕಾ ಪಾರ್ಟ್, ಕೊನೆ ಸಮಯದಲ್ಲಿ ಶಿವಬಾಬಾ ಅವರು ಬರುವಂಥ ಪಾರ್ಟ್ ಇದೆ. ನೈ ದುನಿಯಾ ಕಿ ಸ್ಥಾಪನಾ ಫಿರ್ ಪುರಾನಿ ದುನಿಯಾ ಕಾ ವಿನಾಶ್, ಹೊಸ ಪ್ರಪಂಚದ ಸ್ಥಾಪನೆ ಕಾರ್ಯ ಮತ್ತು ಹಳೆ ಪ್ರಪಂಚದ ವಿನಾಶದ ಕಾರ್ಯ ನಡೆಯುತ್ತೆ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ತುಮ್ಮ ಆರ್ಯ ಸಮಾಜಿಯೊಂಕೆ ಜುಂಡ್ ಮೇ ಭಿ ಸಮಜಾಯಂಗೆ, ಆರ್ಯ ಸಮಾಜಿಗಳ ಒಂದು ಗುಂಪಿನಲ್ಲಿ ಹೋಗಿ ನೀವು ತಿಳಿಸ್ತೀರಾ. ಉಸ್ಮೆ ಜೋ ಇಸ್ ದೇವತಾ ಧರ್ಮ ಕಾ ಹೋಗ ಉನ್ಕೋ ಟಚ್ ಹೋಗ, ಅದರಲ್ಲಿ ಕೂಡ ಯಾರು ಈ ದೇವತಾ ಧರ್ಮದವ್ರು ಇದ್ದಾರೋ ಅವ್ರಿಗೆ ಈ ಜ್ಞಾನ ಅರ್ಥ ಆಗುತ್ತೆ. ಬರೋಬರ್ ಯಾ ಬಾತ್ ಟೀಕ್ ಹೈ, ಪರಮಾತ್ಮ ಸರ್ವ್ಯಾಪಿ ಕೇಸೆ ಹೋ ಸಕ್ತೆ ಹೈ. ಇವ್ರು ಹೇಳ್ತಾ ಇರೋವಂಥದ್ದು ಸತ್ಯ ಆಗಿದೆ. ಪರಮಾತ್ಮ ಹಿಂಗೆ ಎಲ್ಲ ಕಡೆಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಭಗವಾನ್ ತೋ ಬಾಪ್ ಹೈ, ಉನ್ಸೆ ವರ್ಷ ಮಿಲ್ತಾ ಹೈ. ಭಗವಂತ ಅಂತೂ ತಂದೆ ಆಗಿದ್ದಾರೆ, ಅವರಿಂದ ಆಸ್ತಿ ಸಿಗುತ್ತೆ. ಕೋಯಿ ಆರ್ಯ ಸಮಾಜಿ ಬಿ ತುಮಾರೆ ಪಾಸ್ ಆತೆ ಏನ, ಕೆಲವು ಆರ್ಯ ಸಮಾಜದವರು ಕೂಡ ಈ ಜ್ಞಾನಕ್ಕೆ ನಿಮ್ಮ ಹತ್ರಕ್ಕೆ ಬರ್ತಾರೆ. ಸೂರಜ್ ಭಾಯ್ ಅವರು ಆರ್ಯ ಸಮಾಜದಲ್ಲೇ ಮೊದಲು ಹೋಗ್ತಾ ಇದ್ದಿದ್ದು, ಆನಂತರ ಅವರು ಈ ಜ್ಞಾನಕ್ಕೆ ಬಂದಿದ್ದಾರೆ. ಉನ್ಕೋ ಹಿ ಸ್ಯಾಂಪ್ಲಿಂಗ್ ಕಹಾ ಜಾತಾ ಹೈ, ತುಮ್ ಸಮझाते रहो फिर तुम्हारे कुल का जो होगा वो आ जाएंगे. ನೀವು ಕೂಡ ತಿಳಿಸ್ತಾ ಇರಿ, ಯಾರು ನಿಮ್ಮ ಕುಲಸ್ಥರಿದ್ದಾರೆ ಅವರು ಕೂಡ ಬರ್ತಾ ಇರ್ತಾರೆ. ಭಗವಾನ್ ಬಾಪ್ ಹಿ ಪಾವನ್ ಹೋನೆ ಕಿ ಯುಕ್ತಿ ಬತಾತೆ ಹೈ, ಭಗವಂತ ತಂದೆ ಬಂದು ಪಾವನರಾಗುವಂಥ ಯುಕ್ತಿಯನ್ನು ತಿಳಿಸ್ತಾರೆ. ಭಗವಾನ್ ವಾಚ್ ಮಾಮೇಕಂ ಯಾದ್ ಕರೋ ಮೈ ಪತಿತ್ ಪಾವನ್ ಹೂँ. ಭಗವಾನ್ ವಾಚ ಇದೆ, ನೀವು ನನ್ನನ್ನೇ ನೆನಪು ಮಾಡಿ, ನಾನು ಪತಿತ ಪಾವನ ಆಗಿದ್ದೇನೆ. ಮುಜೆ ಯಾದ್ ಕರ್ನೆ ಸೆ ತುಮಾರಾ ವಿಕರ್ಮ ವಿನಾಶ್ ಹೋಂಗೆ और ಮುಕ್ತಿಧಾಮ್ ಮೇ ಆ ಜಾಯೆಂಗೆ. ನೀವು ನನ್ನನ್ನು ನೆನಪು ಮಾಡ್ತಾ ಇದ್ದರೆ ನೀವು ವಿಕರ್ಮಗಳನ್ನೆಲ್ಲ ವಿನಾಶ ಮಾಡ್ಕೊತೀರಾ ಮತ್ತು ಮುಕ್ತಿಧಾಮದಲ್ಲಿ ಬಂದುಬಿಡ್ತೀರಾ. ಯಾ ಪೈಗಾಮ್ ಸಬ್ ಧರ್ಮ ವಾಲೋಂಕೆ ಲಿಯೇ ಹೇ, ಈ ಸಂದೇಶ ಎಲ್ಲ ಧರ್ಮದವ್ರಿಗೋಸ್ಕರ ಇದೆ. ಬೋಲೋ ಬಾಬಾ ಕೇತೆ ದೇಕೆ ಸಬ್ ಧರ್ಮ ಚೋಡ್ ಮುಜೆ ಯಾದ್ ಕರೋ ತೋ ತುಮ್ ಸತೋ ಪ್ರಧಾನ್ ಬನ್ ಜಾಯೆಂಗೆ. ದೇಹದ ಎಲ್ಲ ಧರ್ಮಗಳನ್ನು ಮರೆತು ನೀವು ನನ್ನೊಬ್ಬನನ್ನೇ ನೆನಪು ಮಾಡಿ ನೀವು ತಮೋಪ್ರಧಾನರಿಂದ ಸತೋಪ್ರಧಾನರು ಆಗಿಬಿಡ್ತೀರಾ. ಮೈ ಗುಜರಾತಿ ಹೂँ ಫಲಾನಾ ಹೂँ ಯೇ ಸಬ್ ಛೋಡ್ ದೋ, ನಾನು ಗುಜರಾತಿ ಆಗಿದ್ದೇನೆ, ನಾನು ಈ ಒಂದು ಸ್ಟೇಟ್ನವನಾಗಿದ್ದೇನೆ, ಇದೆಲ್ಲ ಮರೆತುಬಿಡಿ. ಅಪನೆ ಕೋ ಆತ್ಮ ಸಮझो और ಬಾಪ್ ಕೋ ಯಾದ್ ಕರೋ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ, ತಂದೆಯನ್ನು ನೆನಪು ಮಾಡಿ. ಯಾ ಯೋಗ ಅಗ್ನಿ ಹೇ, ಈ ರೀತಿ ನೀವು ನೆನಪು ಮಾಡ್ತಾ ಇದ್ದರೆ ಇದೇ ಯೋಗ ಅಗ್ನಿ ಆಗಿದೆ. ಸಂಭಾಲ್ಕರ್ ಕದಮ್ ಉಠಾನಾ ಹೇ, ಎಚ್ಚರಿಕೆಯಿಂದ ನೀವು ಹೆಜ್ಜೆ ಇಡಬೇಕು. ಸಬ್ ನಹಿ ಸಮझेंगे ಬಾಪ್ ಕೇತೆ ಪತಿತ್ ಪಾವನ್ ಮೈ ಹಿ ಹೂँ, ಎಲ್ಲರೂ ತಿಳ್ಕೊಳ್ಳೋದಿಲ್ಲ. ತಂದೆ ಹೇಳ್ತಾರೆ ಪತಿತ ಪಾವನ ನಾನೇ ಆಗಿದ್ದೀನಿ. ತುಮ್ ಸಬ್ ಹೋ ಪತಿತ್ ನಿರ್ವಾಣಧಾಮ್ ಮೇ ಹಿ ಪಾವನ್ ಹೋನೆ ಬಿಗರ್ ಆ ನಾ ಸಕೆ. ನಿರ್ವಾಣಧಾಮದಲ್ಲಿ ಪವಿತ್ರರಾಗದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ರಚನಾಕ್ಕೆ ಆದಿ ಮಧ್ಯ ಅಂತ್ಕೋ ಭಿ ಸಮझाना ಹೇ, ರಚನೆಯ ಆದಿ ಮಧ್ಯ ಅಂತ್ಯವನ್ನು ಕೂಡ ನೀವು ತಿಳಿಸಬೇಕು. ಪೂರಾ ಸಮझाने से भी ऊंच ಪದ ಪಾಯಂಗೆ, ಇದನ್ನು ಜ್ಞಾನವನ್ನು ಸಂಪೂರ್ಣವಾಗಿ ತಿಳ್ಕೊಂಡಾಗ್ಲೇ ಉನ್ನತ ಪದವಿಯನ್ನು ನೀವು ಪಡ್ಕೊತೀರಾ. ತೋಡಿ ಭಕ್ತಿ ಕಿ ಹೋಂಗೆ ತೋಡ ಜ್ಞಾನ ಸಮझेंगे, ಸ್ವಲ್ಪ ಭಕ್ತಿ ಮಾಡಿರೋವಂಥವ್ರು ಸ್ವಲ್ಪ ಜ್ಞಾನವನ್ನು ಕೇಳ್ತಾರೆ. ಬಹುತ್ ಭಕ್ತಿ ಕಿ ಹೋಂಗೆ ಬಹುತ್ ಜ್ಞಾನ ಉಠಾಯಂಗೆ, ತುಂಬ ಹೆಚ್ಚಿಗೆ ಭಕ್ತಿ ಮಾಡಿರೋವಂಥವ್ರು ಹೆಚ್ಚಿಗೆ ಜ್ಞಾನವನ್ನು ತೆಗೆದುಕೊತಾರೆ. ಬಾಬಾ ಜೋ ಸಮझाते ಉನ್ಕಾ ಧಾರಣ ಕರ್ನಾ ಹೇ, ಬಾಬಾ ಏನೆಲ್ಲ ತಿಳಿಸ್ತಾ ಇದ್ದಾರೆ ಅದನ್ನು ನೀವು ಧಾರಣೆ ಮಾಡಿ. ವಾನಪ್ರಸ್ಥಿಯೋಂಕೆಲಿ ಅವ್ರು ಹಿ ಸಹಜ, ರಿಟೈರ್ಡ್ ಆಗಿರೋವಂಥವ್ರಿಗೆ ಈಸಿ ಇದೆ. ಗೃಹಸ್ಥ ವ್ಯವಹಾರ ಸೆ ಕಿನಾರಾ ಕರ್ ಲೇತೆ ಹೇ, ಗೃಹಸ್ಥ ವ್ಯವಹಾರದಿಂದನೂ ದೂರ ಆಗಿಬಿಡ್ತಾರೆ. ವಾನಪ್ರಸ್ಥ ಅವಸ್ಥಾ 60 ವರ್ಷಕ್ಕೆ ಬಾದ್ ಹೋತಾ ಹೇ, ರಿಟೈರ್ಮೆಂಟು 60 ವರ್ಷದ ನಂತರ ಆಗುತ್ತೆ ವಾನಪ್ರಸ್ಥ ಅವ್ರದ್ದು. ಗುರು ಬಿ ತಬ್ ಬಂದ್ ಕರ್ತೆ ಹೇ, ಆಜ್ಕಲ್ ತೋ ಛೋಟೆ ಪನ್ ಮೇ ಬಿ ಗುರು ಕರಾ ದೇತೆ ಹೇ, ಈಗಿನ ಕಾಲದಲ್ಲಿ ಚಿಕ್ಕ ವಯಸ್ಸಿನವ್ರಿಗೂ ಗುರು ಮಾಡ್ಕೊತಾರೆ. ನಹಿ ತೋ ಪಹಲೆ ಬಾಪ್ ಫಿರ್ ಟೀಚರ್ ಫಿರ್ 60 ವರ್ಷಕ್ಕೆ ಬಾದ್ ಗುರು ಕಿಯಾ ಜಾತಾ ಹೇ. ನಂತರ ತಂದೆ ಟೀಚರ್, ಆ್ಯಕ್ಚುಲಿ 60 ವರ್ಷದ ನಂತರ ಗುರುಗಳು ಮಾಡ್ಕೊಳ್ಳೋದು. ಸದ್ಗತಿ ದಾತ ಏಕ್ ಹಿ ಬಾಪ್ ಹೇ ಯಾ ಅನೇಕ ಗುರು ಲೋಗ್ ಥೋಡಿ ಹೇ, ಸದ್ಗತಿಯನ್ನು ಕೊಡ್ತಕ್ಕಂಥವ್ರು ಒಬ್ಬರೇ ತಂದೆ ಇದ್ದಾರೆ, ಅನೇಕ ಗುರು ಜನರು
ಎಲ್ಲಿರ್ಲಿಕ್ಕೆ ಸಾಧ್ಯ? ये सब पैसे कमाने के लिए युक्तियाँ हैं. ಇದೆಲ್ಲ ಹಣ ಮಾಡೋವಂಥ ಐಡಿಯಾ ಆಗಿದೆ. ಸದ್ಗುರು ಏಕ್ ಹಿ ಬಾಪ್ ಹೈ, ಸದ್ಗತಿ ಕರ್ನೆ ವಾಲಾ ಹೈ. ಸದ್ಗುರು ಒಬ್ಬರೇ ತಂದೆ ಆಗಿದ್ದಾರೆ, ಸದ್ಗತಿ ಮಾಡೋರು ತಂದೆ ಆಗಿದ್ದಾರೆ. ಬಾಬಾ ಕೇತೆ ಮೈ ತುಮಕೋ ಸಬ್ ವೇದೋ ಶಾಸ್ತ್ರೋಂ ಕಾ ಸಾರ್ ಸಮझाता हूँ. ತಂದೆ ಹೇಳ್ತಾರೆ, ನಾನು ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸ್ಕೊಡ್ತೀನಿ. ये सब है ಭಕ್ತಿ ಮಾರ್ಗ ಕಿ ಸಾಮಗ್ರಿ, ಸಿಡಿ ಉತರ್ನಾ ಹೋತಾ ಹೈ. ಇದೆಲ್ಲವೂ ಕೂಡ ಭಕ್ತಿ ಮಾರ್ಗದ ಒಂದು ಏಣಿ ಆಗಿದೆ, ಇಳಿಲೇಬೇಕು. ಜ್ಞಾನ ಭಕ್ತಿ ಫಿರ್ ವೈರಾಗ್ಯ ಹೈ. ಜ್ಞಾನ ಮತ್ತು ಭಕ್ತಿ ಇದೆ, ಭಕ್ತಿ ನಂತರ ವೈರಾಗ್ಯ. ಜಬ್ ಜ್ಞಾನ ಮಿಲ್ತಾ ಹೈ ತಬ್ ಭಕ್ತಿ ಕಾ ವೈರಾಗ್ಯ ಹೋತಾ ಹೈ. ಯಾವಾಗ ನಿಮಗೆ ಜ್ಞಾನ ಸಿಗುತ್ತೆ ಆವಾಗ ಭಕ್ತಿ ಬಗ್ಗೆ ನಿಮಗೆ ವೈರಾಗ್ಯ ಅನ್ನೋದು ಹುಟ್ಟುತ್ತೆ. ಇಸ್ ಪುರಾನಿ ದುನಿಯಾ ಸೆ ತುಮಕೋ ವೈರಾಗ್ಯ ಹೋತಾ ಹೈ. ಈ ಹಳೆಯ ಪ್ರಪಂಚದ ಜೊತೆಯಲ್ಲಿ ನಿಮಗೆ ವೈರಾಗ್ಯ ಅನ್ನೋದು ಬರುತ್ತೆ. ಬಾಕಿ ದುನಿಯಾ ಥೋಡಾ ಕಹಾ ಜಾಯೆಂಗೆ. ಬಾಕಿ ಪ್ರಪಂಚ ಚಿಕ್ಕದು. ತುಮ್ ಜಾನ್ತೆ ಹೋ ಯಾ ದುನಿಯಾ ಹಿ ಖತಮ್ ಹೋನಾ ಹೈ, ಇಸ್ಲಿಯೇ ಅಬ್ ಬೇಹದ್ ಕಿ ದುನಿಯಾ ಕಾ ಸನ್ಯಾಸ ಕರ್ನಾ ಹೈ. ಈಗ ಈ ಬೇಹದ್ದಿನ ಪ್ರಪಂಚದ ಮೇಲೆ ನೀವು ತಿರಸ್ಕಾರ ಇಡಬೇಕು. ಪವಿತ್ರ ಬನ್ನೆ ಬಿಗರ್ ಗರ್ ಜಾ ನಾ ಸಕೆ. ಪವಿತ್ರ ಆತ್ಮ ಆಗದಿರ ಮನೆಗೆ ವಾಪಸ್ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಭಾರತ್ ಮೇ ರಕ್ತ ಕಿ ನದಿಯಾ ಹೋನೆ ಕೆ ಬಾದ್ ಫಿರ್ ದೂಧ್ ಕಿ ನದಿಯಾ ಬಹೆಂಗೆ. ಭಾರತ ದೇಶದಲ್ಲಿ ರಕ್ತದ ನದಿಗಳು ಹರಿದ ನಂತರ ಹಾಲಿನ ನದಿಗಳು ಹರಿತವೆ. ವಿಷ್ಣು ಕೋ ಬಿ ಕ್ಷೀರ್ ಸಾಗರ್ ಮೇ ದಿಖಾತೆ ಹೈ. ವಿಷ್ಣುವನ್ನು ಕ್ಷೀರಸಾಗರದಲ್ಲಿ ತೋರಿಸಲಾಗಿದೆ. ಸಮझाया जाता है ये लड़ाई में से मुक्ति जीवन मुक्ति का गेट खुलते हैं. ತಿಳಿಸಲಾಗಿದೆ, ಈ ಯುದ್ಧದಿಂದಲೇ ಮುಕ್ತಿ ಜೀವನ್ ಮುಕ್ತಿಯ ಗೇಟುಗಳು ತೆಗೀತವೆ. ಜಿತನಾ ತುಮ್ ಬಚ್ಚೆ ಆಗೆ ಬಡೆಂಗೆ ಉತ್ನಾ ಹಿ ಆವಾಜ್ ನಿಕಲ್ತಾ ರಹೇಗಾ. ಎಷ್ಟು ನೀವು ಈ ಜ್ಞಾನದಲ್ಲಿ ಮುಂದೆ ಹೋಗ್ತಾ ಇರ್ತೀರೋ ಅಷ್ಟು ನಿಮಗೆ ಇದು ಕೂಗು ಎಲ್ಲ ಕಡೆಯಲ್ಲಿ ಹರಡುತ್ತೆ. ಸಾಬ್ ಲಡೆಂಗೆ ಲಗಿ ಕಿ ಲಗಿ. ಈಗ ಯುದ್ಧ ಅನ್ನೋದು ಆಯಿತು ಅಂದರೆ ಆಯಿತು. ಫಿರ್ ಚಿರಂಗಿ ಸೆ ದೇಖೋ ಆಗ ಕ್ಯಾ ಹುವಾ ಥಾ. ಒಂದೇ ಒಂದು ಇದರಿಂದ ಕಿಡಿಯಿಂದ ಎಷ್ಟೊಂದು ಬೆಂಕಿ ಹತ್ತಿತ್ತು. ಸಮಸ್ತೆ ಲಡೆಂಗೆ ಜರು. ಯುದ್ಧಗಳು ಮಾಡ್ತಾರೆ ಅವಶ್ಯಕವಾಗಿ. ಲಡಾಯಿ ಚಲ್ತಿ ಹೇ ರಹತಿ ಹೇ. ಯುದ್ಧಗಳು ನಡೀತಾನೆ ಇರ್ತವೆ. ಏಕ್ ದೋಕೆ ಮದದ್ಗಾರ್ ಬಂತೆ ರಹತೆ. ಒಬ್ರಿಗೊಬ್ರಿಗೆ ಯುದ್ಧಕ್ಕೆ ಎಲ್ಲ ತಯಾರಿಗಳು ಮಾಡ್ತಾ ಇರ್ತಾರೆ. ತುಮ್ಕೋ ಬಿ ಅಬ್ ನೈ ದುನಿಯಾ ಚಹಿಯೆ. ಈಗ ನಿಮಗಾಗಿ ಹೊಸ ಪ್ರಪಂಚ ಅಂತಕ್ಕಂಥದ್ದು ಬೇಕಾಗಿದೆ. ಪುರಾಣಿ ದುನಿಯಾ ವಿನಾಶ್ ಜರೂರ್ ಖತಮ್ ಹೋನಾ ಹೈ. ಹಳೆಯ ಪ್ರಪಂಚ ಸಮಾಪ್ತಿ ಆಗಲೇಬೇಕು. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. यह पुरानी दुनिया अब खत्म होनी है. ಈಗ ಹಳೆಯ ಪ್ರಪಂಚ ಸಮಾಪ್ತಿ ಆಗಲಿದೆ. इसलिए इस दुनिया का ಸನ್ಯಾಸ करना है. ಅದರಿಂದ ಈ ಹಳೆಯ ಪ್ರಪಂಚದ ತ್ಯಾಗವನ್ನು ನೀವು ಮಾಡಬೇಕು. ದುನಿಯಾ ಕೋ ಚೋಡ್ಕರ್ ಕಹಾ ಜಾನಾ ನಹಿ ಹೈ. ಪ್ರಪಂಚನ ಬಿಟ್ಟು ನೀವು ಎಲ್ಲಿ ಹೋಗೋಂಗಿಲ್ಲ. ಲೇಕಿನ್ ಇಸೆ ಬುದ್ಧಿ ಸೆ ಭೂಲ್ನಾ ಹೈ. ಆದರೆ ಇದನ್ನು ಬುದ್ಧಿಯಿಂದ ನೀವು ಮರೀರಿ. ನಿರ್ವಾಣಧಾಮೆ ಜಾನೆ ಕೆ ಲಿಯೆ ಪೂರಾ ಪಾವನ್ ಬನ್ನ. ನಿರ್ವಾಣಧಾಮಕ್ಕೆ ಹೋಗ್ಲಿಕ್ಕೋಸ್ಕರ ಸಂಪೂರ್ಣ ಪಾವನರು ಆಗಬೇಕು. रचना के आदि मध्यांत को पूरा समझकर नई दुनिया में ऊंच पद पाना है. ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳ್ಕೊಂಡು, ಪೂರ್ತಿ ಸಮಾಚಾರವನ್ನು ತಿಳ್ಕೊಂಡು ಹೊಸ ಪ್ರಪಂಚದಲ್ಲಿ ಉನ್ನತ ಪದವಿಯನ್ನು ತಗೋಬೇಕಾಗಿದೆ. ವರದಾನ್ ಅಲ್ಬೇಲಾಪನ್ ಕಿ ನೀಂದ್ ಕೋ ತಲಾಕ್ ದೇನೆ ವಾಲೆ ನಿದ್ರಾಜೀತ್ ಚಕ್ರವರ್ತಿ ಭವ. ಹುಡುಗಾಟಿಕೆಯ ನಿದ್ರೆಗೆ ಡೈವರ್ಸ್ ಕೊಡುವಂಥವ್ರು ನಿದ್ರಾಜೀತರು ಚಕ್ರವರ್ತಿಗಳು ಆಗಿರಿ. साक्षात्कार मूर्त बन भक्ति की भक्तों को साक्षात्कार कराने के लिए अथवा चक्रवर्ती बनने के लिए निद्राजीत बनो. ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಲಿಕ್ಕೋಸ್ಕರ ನಿದ್ರಾಜೀತರು ಆಗಿರಿ. जब विनाश काल भूलता है तब ಅಲ್ಬೇಲಾಪನ್ ಕಾ ನೀಂದ್ ಆತಾ ಹೈ. ಯಾವಾಗ ವಿನಾಶದ ಸಮಯವನ್ನು ಮರೆತೋಗ್ತೀರಾ ಆವಾಗ ನಿಮ್ಗೆ ನಿದ್ರೆ ಬರುತ್ತೆ, ಹುಡುಗಾಟಿಕೆದು. भक्तों का पुकार सुनो, दुखी आत्माओं का दुख की पुकार सुनो, प्यासी आत्माओं का प्रार्थना की आवाज़ सुनो. कभी भी अलबेलापन की नींद नहीं आएगा. ಭಕ್ತರ ಕೂಗನ್ನು ಕೇಳಿ, ದುಃಖಿ ಆತ್ಮಗಳ ದುಃಖದ ಕೂಗನ್ನು ಕೇಳಿ, ಬಾಯಾರಿರ್ತಕ್ಕಂಥ ಬಾಯಾರಿಕೆ ಆತ್ಮಗಳ ಪ್ರಾರ್ಥನೆಯನ್ನು ಕೇಳಿ.
ಎಂದೂ ಕೂಡ ನಿಮಗೆ ಹುಡುಗಾಟಿಕೆಯ ನಿದ್ರೆ ಅನ್ನೋದು ಬರೋದಿಲ್ಲ. ತೋ ಅಬ್ ಸದಾ ಜಾಗಂತಿ ಜ್ಯೋತಿ ಬನ್ ಅಲ್ಬೇಲಾಪನ್ ಕಿ ನೀಂದ್ ಕೋ ತಲಾಕ್ ದೋ ತಬ್ ಸಾಕ್ಷಾತ್ಕಾರ ಮುಹೂರ್ತ ಬನೆಂಗೆ. ಯಾವಾಗ ಈ ಹುಡುಗಾಟಿಕೆಯನ್ನು ನೀವು ಬಿಡ್ತೀರಾ, ಜಾಗಂತಿ ಜ್ಯೋತಿಯಾಗಿ ಹುಡುಗಾಟಿಕೆಯ ನಿದ್ರೆಯನ್ನು ಬಿಡ್ತೀರಾ, ಆಗ ಸಾಕ್ಷಾತ್ಕಾರ ಮೂರ್ತಿಗಳಾಗಲಿಕ್ಕೆ ಸಾಧ್ಯ. ಅನೇಕರಿಗೂ ಸಾಕ್ಷಾತ್ಕಾರಗಳು ನಿಮ್ಮಿಂದ ಆಗಲಿಕ್ಕೆ ಸಾಧ್ಯ ಅಂತ ಬಾಬಾ ತಿಳಿಸಿದ್ದಾರೆ. ಇನ್ನು ಮುಂದೆ ಇದೇ ಪಾತ್ರ ಅನ್ನೋದು ಶುರುವಾಗುತ್ತೆ. ಸ್ಲೋಗನ್: ತನ್ ಮನ್ ಧನ್ ಮನ್ ವಾಣಿ ಕರಂ किसी भी प्रकार से सेवा कर से बाबा का कर्तव्य में सहयोगी बनो तो सहज योगी बन जाएंगे. ತನು ಮನ ಧನದಿಂದ, ಮನ ವಚನ ಕರ್ಮದಿಂದ ಯಾವುದಾದರೂ ಪ್ರಕಾರದಿಂದ ತಂದೆಯ ಕರ್ತವ್ಯದಲ್ಲಿ ಸಹಯೋಗಿಗಳಾಗಿ ಆಗ ಸಹಜ ಯೋಗಿಗಳು ಆಗ್ಬಿಡ್ತೀರಾ. ಅಚ್ಚ. ಓಂ ಶಾಂತಿ.